ಎಂತಹ ಅಪರಿಮಿತ ಸೌಂದರ್ಯ! ಕಂಡೊಡನೆ ಕೈವಶ ಮಾಡಿಕೊಳ್ಳಬೇಕೆನ್ನಿಸುವ ಕಾಮಿನಿ. ಇವಳ ಒಲವನ್ನು ನಾನು ಹೀರಬೇಕು. ಇವಳ ಸೌಂದರ್ಯವನ್ನು ಹೀರಬೇಕು. ನಾನು ಇವಳನ್ನು ಪಡೆಯದೆ ಹೋದರೆ ನನ್ನ ಪೌರುಷವೇ ವ್ಯರ್ಥ. ಪೌರುಷವೇ ವ್ಯರ್ಥ. ತ್ರಿಲೋಕ ಸುಂದರಿ, ಈ ನಿನ್ನ ಅನುಪಮವಾದ ಚಿರುವಿಗೆ ಮನಸೋತಿದ್ದಾನೆ ಈ ಪರಾಕ್ರಮಿಯಾದ ಸಾಂಬ. ನಿನ್ನ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಿಸುತ್ತೇನೆ. ನನ್ನ ವಿರಹದುರಿಯನ್ನು ನಿವಾರಿಸು. ಲೋಕದ ಎಲ್ಲ ಭಾಗ್ಯಗಳು ನಿನ್ನದಾಗುವುದು. ಕಣ್ತೆರೆದು ನೋಡು, ಮಾತನಾಡು. ನಿನ್ನ ವ್ಯರ್ಥ ಆಲಾಪಗಳನ್ನು ಬಿಡು ಮನುಷ್ಯನೇ. ಏಕೆಂದರೆ ನಾನೀಗಾಗಲೇ ಮಾನಸಿಕವಾಗಿ ಒಬ್ಬ ಮಹಾಪುರುಷನನ್ನು ವರಿಸಿದ್ದಾಗಿದೆ. ಆತನನ್ನು ಪ್ರತ್ಯಕ್ಷವಾಗಿ ವರಿಸಲೆಂದು ತಪಸ್ಸು ಮಾಡುತ್ತಿದ್ದೇನೆ. ಸುಂದರಿ, ನೀನಿನ್ನು ಕನ್ನಿಕೆ. ನೀನು ಇಷ್ಟಪಡುವವರ ಪ್ರತ್ಯಕ್ಷನಾಗುತ್ತಾನೋ ಇಲ್ಲವೋ? ಅವನು ಪ್ರತ್ಯಕ್ಷನಾದರೂ ನಿನ್ನನ್ನು ಒಲಿಯುತ್ತಾನೋ ಇಲ್ಲವೋ? ನಿನ್ನನ್ನು ಪ್ರತ್ಯಕ್ಷವಾಗಿ ಇಷ್ಟಪಡುತ್ತಾನೆ ಈ ಸಾಂಬ. ಕಣ್ಣಿಗೆ ಕಾಣದ ದೈವಕ್ಕಿಂತ ಕಣ್ಣೆದುರುಗಿರುವ ಭೂತವೇ ವಾಸಿಯಂತೆ. ಈ ಅಕಾಲಿಕ ತಪಸ್ಸಿನಿಂದ ಈ ನಿನ್ನ ಮನೋಹರವಾದ ಯೌವನವನ್ನು ಹಾಳು ಮಾಡಿಕೊಳ್ಳಬೇಕು. ಬಾ ಸುಂದರಿ, ನನ್ನನ್ನು ಒರಿಸು. ಒಂಟಿಯಾಗಿ ತಪಸ್ಸಿಗೆ ಕುಳಿತಿರುವ ಕನ್ಯೆಯನ್ನು ವರಿಸು ಎಂದು ಪೀಡಿಸುವ ನಿನಗೆ ಸಜ್ಜನ ಸಭ್ಯ ಸಂಸ್ಕೃತಿಯ ಅರಿವಿಲ್ಲವೆಂದು ಕಾಣುತ್ತದೆ. ನಿನ್ನ ಇಂತಹ ನಡವಳಿಕೆಯಿಂದ ಯಾವ ಹೆಣ್ಣಿನ ಗೌರವಕ್ಕೂ ಪಾತ್ರನಾಗುವುದಿಲ್ಲ. ದಯಮಾಡಿ ನನ್ನ ತಪಸ್ಸಿಗೆ ತೊಡಕಾಗದಂತೆ ಇಲ್ಲಿಂದ ತೆರಳು. ಭಲೆ ಭಲೆ ಸುಂದರಿ, ನಿನ್ನ ಮಾತಿನಿಂದ ನನಗೆ ನಿನ್ನ ಬಗ್ಗೆ ಮೋಹದ ಜೊತೆಗೆ ಗೌರವವೂ ಉಂಟಾಗಿದೆ. ವಿಶ್ವಾಮಿತ್ರ ಮುಂತಾದ ಮಹಾಮುನಿಗಳನ್ನು ಹೆಣ್ಣು ತಪಸ್ಸು ಭಂಗ ಮಾಡಿ ಪ್ರಣಯ ಭಿಕ್ಷೆಯನ್ನು ಬೇಡಿ ಅವರು ತಪಸ್ಸನ್ನು ಬಿಟ್ಟು ಪ್ರಣಯ ಭೋಗಿಗಳಾಗಿದ್ದು ಪರಂಪರೆಯೇ ನಿಜವಾದರೆ, ನೀನು ತಪಸ್ಸಿನಲ್ಲಿರುವಾಗ ನಾನು ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡುವುದು ಸರಿಯಷ್ಟೇ? ಅದಿರಲಿ, ನಾನು ನಿಮ್ಮ ತಂದೆಯವರ ಬಳಿ ಹೋಗಿ ನಿಮ್ಮ ಭಾವನೆಗಳನ್ನು ಗೌರವಿಸಿ ಸಂಪ್ರದಾಯ ಮರ್ಯಾದೆಯನ್ನು ತಿಳಿದುಕೊಂಡು ನಿಮ್ಮ ತಂದೆಯವರಲ್ಲಿ ಕನ್ಯಾದಾನವನ್ನು ಪಡೆಯುತ್ತೇನೆ. ನಂತರ ನೀನು ಸುಸಂಸ್ಕೃತ ತಂದೆಯ ಮಗಳಾಗಿ ನನ್ನನ್ನು ವರಿಸಿದೆಯಂತೆ. ಬರುತ್ತೇನೆ ದೇವಿ, ಬರುತ್ತೇನೆ. ಸಾಂಬ, ನನ್ನ ಮಗಳ ಇಚ್ಛೆಗೆ ವಿರುದ್ಧವಾಗಿ ಬೇರೆ ಯಾರಿಗೂ ಸಹ ಅವಳನ್ನು ಮದುವೆ ಮಾಡಿಕೊಳ್ಳುವ ಮಾತೇ ಇಲ್ಲ. ಅವಳು ಯಾರನ್ನು ವರಿಸಬೇಕೆಂದು ಸಂಕಲ್ಪ ಮಾಡಿದ್ದಾಳೆಯೋ ಅವರನ್ನು ತಪಸ್ಸಿನಿಂದ ಒಲಿಸಿಕೊಳ್ಳಲು ಸಹಾಯ ಮಾಡುವಿನೇ ಹೊರತು ಬೇರೆ ಯಾವ ಪುರುಷನನ್ನು ವರಿಸು ಎಂದು ನಾನು ಅವಳಿಗೆ ಹೇಳಲಾರೆ. ಮಹಾರಾಜ, ಚಿಕ್ಕವರು ಅವಿವೇಕದಿಂದ ಕೈಗೊಂಡ ನಿರ್ಧಾರವನ್ನು ಹಿರಿಯರಾದ ನೀವು ಸರಿಪಡಿಸಬೇಕೇ ಹೊರತು ಅವರ ಅವಿವೇಕಕ್ಕೆ ನೀರೆರೆಯಬಾರದು. ಮರಳುಗಾಡಿನ ಮರೀಚಿಕೆಯನ್ನು ನೀರೆಂದು ಹಿಡಿಯಲು ಹೋದ ಭ್ರಮಾಧೀರರಿಗೆ ಹಿರಿಯರಾದ ನೀವು ಮಾರ್ಗದರ್ಶನ ನೀಡಿ ಅವರಿಗೆ ನಿಜವಾದ ಚೆಂದವನ್ನು ತೋರುವುದು ನಿಮ್ಮ ಧರ್ಮ ಹಾಗೂ ಕರ್ತವ್ಯವಲ್ಲವೇ? ಸಾಂಬ, ನನಗೆ ಕರ್ತವ್ಯವನ್ನಾಗಲಿ ಧರ್ಮವನ್ನಾಗಲಿ ಬೋಧಿಸುವ ಉದ್ಧಡತನ ಮಾಡಬೇಡ. ನನ್ನ ಮಗಳು ಮರಳುಗಾಡಿನಲ್ಲಿಯೂ ಇಲ್ಲ, ಮೃಗ ಜಲದ ಭ್ರಮೆಗೆ ಒಳಗಾಗಿಯೂ ಇಲ್ಲ. ನಿತ್ಯ ಸತ್ಯ ಸಂಕಲ್ಪವಾದ ಮಹಾವಿಷ್ಣುವನ್ನು ಪತಿಯಾಗಿ ಪಡೆಯುವ ಅವಳ ಹಂಬಲದಲ್ಲಿ ಅವಿವೇಕತನವೂ ಇಲ್ಲ. ನಾನದನ್ನು ತಪ್ಪಿಸಿ ಬೇರೆ ಮಾರ್ಗದರ್ಶನ ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀನು ಈ ವಿಚಾರದಲ್ಲಿ ನನ್ನೊಂದಿಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ನೀನು ಇಲ್ಲಿಂದ ತೆರಳಬಹುದು. ರಾಜೇಂದ್ರ, ರಾಜೇಂದ್ರ, ನೀವು ಹೇಳಿದ್ದೆಲ್ಲ ನಾನು ಸರಿಯೆಂದು ಭಾವಿಸಿ ತಮ್ಮ ಮಾತುಗಳನ್ನು ಗೌರವಿಸಿ ನಾನೊಂದು ವಿಚಾರವನ್ನು ಹೇಳುತ್ತೇನೆ. ಇದನ್ನು ಕೇಳುವ ಕೃಪೆ ಮಾಡಬೇಕು. ಸರಿ, ಅದೇನೆಂದು ಒಂದೆರಡು ಕ್ಷಣಗಳಲ್ಲಿ ತಿಳಿಸಿ
ನೀನಿಲ್ಲಿಂದ ನಿರ್ಗಮಿಸು. ನಿನ್ನೊಂದಿಗೆ ಅನಾವಶ್ಯಕ ಮಾತುಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನ ಉಪಯುಕ್ತ ಕೆಲಸಗಳು ಬೇರೆ ಇವೆ. ಬೇರೆ ಯಾರಾದರೂ ಈ ಮಾತನ್ನು ಹೇಳಿದ್ದರೆ ಈ ಕ್ಷಣವೇ ಅವರ ತಲೆ ನೆಲಕ್ಕೆ ಉರುಳುತ್ತಿತ್ತು. ಆದರೆ ನಾನು ಇಷ್ಟಪಟ್ಟ ಹೆಣ್ಣಿನ ತಂದೆ ಎಂದು ತಾಳ್ಮೆ ವಹಿಸಿದ್ದೇನೆ. ಸಾಂಬ, ಅದೇನೋ ಹೇಳುವೆನೆಂದು ಮೌನವಾಗಿ ಏಕಿರುವೆ. ಬೇಗ ಹೇಳಿ ಇಲ್ಲಿಂದ ತೊಲಗು. ಆಗಲಿ ಮಹಾರಾಜ. ನಿಮ್ಮ ಮಗಳು ಮಹಾವಿಷ್ಣುವನ್ನು ಒರೆಸುವ ತಪಸ್ಸಿಗೆ ಯುದ್ಧ ಉಂಟಾಗಿ ಅದು ಸಾಧ್ಯವೇ ಆಗದೆ ಹೋದರೆ, ಮಹಾವಿಷ್ಣುವನ್ನು ಒಲಿಸಿಕೊಳ್ಳಲು ನಿಮ್ಮ ಮಗಳು ವಿಫಲಳಾದರೆ ಅವಳನ್ನು ಕನ್ಯೆಯಾಗಿಯೇ ಉಳಿಯಲು ಬಿಟ್ಟು ಅವಳ ಜೀವನವನ್ನು ಬೆಂಗಾಡಾಗಿಸದೆ ಈ ಪರಾಕ್ರಮಶಾಲಿಯಾದ ಸಾಂಬನಿಗೆ ಕೊಟ್ಟು ವಿವಾಹ ಮಾಡಿಕೊಳ್ಳುವ ಮನಸ್ಸು ಮಾಡಿಬಿಡ. ಸಾಂಬ, ಪ್ರಮಾದೀನಾಗಿ ಹಗಲು ಕನಸು ಕಾಣುತ್ತೇವೆ. ನನ್ನ ಮಗಳ ಅಪರಿಮಿತ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಿನಗಿಲ್ಲ. ಅದನ್ನು ಅರಿತುಕೊಳ್ಳುವ ಯೋಗ್ಯತೆಯೂ ನಿನಗಿಲ್ಲ. ಆವಿಯೊಳಗಿನ ಮೀನು ಆಕಾಶದ ತಾರೆಯನ್ನು ಮುಟ್ಟಲು ಆಸೆಪಟ್ಟು ನೀರಿನಿಂದ ಮೇಲೇರಿ ಬಂದರೆ ಏನಾಗುವುದು ಬಲ್ಲೆಯ? ಭೂಮಿಯಲ್ಲಿ ಬದುಕುವುದೇ ಕಷ್ಟವಾದ ಜಲಚರ ಆಕಾಶದ ವಸ್ತುವನ್ನು ಮುಟ್ಟಲು ಆಸೆ ಪಟ್ಟಂತೆ ನೀನೂ ವರ್ತಿಸದೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ಹೆಣ್ಣೊಂದನ್ನು ಹುಡುಕಿ ವಿವಾಹವಾಗಿ ಬದುಕು. ಹೌದು, ಈ ನಿನ್ನ ಅವಿವೇಕದ ಆಸೆಯನ್ನು ಕೇಳಿ ಕೋಪಗಳದೆ ಶಾಂತವಾಗಿ ನಿನಗೆ ಉತ್ತರಿಸಿದ್ದೇನೆಂದ ಅದೃಷ್ಟ. ಬೇರೆ ಯಾರಾದರೂ ನೀನು ಹೇಳಿದಂತ ಮಾತುಗಳನ್ನು ಹೇಳಿದ್ದರೆ ಬಹುಶಃ ಅವರು ನಿನ್ನಷ್ಟು ಅದೃಷ್ಟವಂತರಾಗಿರುವುದಿಲ್ಲ. ತಕ್ಷಣ ಶಿಕ್ಷೆಗೆ ಗುರಿಯಾಗುತ್ತಿದ್ದರು. ಮತ್ತೆ ನೀನು ಇದೇ ವಿಚಾರಕ್ಕೆ ಬಂದರೆ ನಿನಗಾಗುವುದು ಅದೇ ದಂಡನೆ. ಇಲ್ಲ, ನಾನಿನ್ನು ಬರುವುದಿಲ್ಲ. ಹೋಗುತ್ತೇನೆ. ನನಗೆ ದಂಡನೆ ಕೊಡುವೆನೆಂದು ಹೆದರಿಸುವೆಯ? ನಿನ್ನ ಮಗಳನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಗೊತ್ತಿದೆ. ಇನ್ನು ಅದೇ ಸರಿ. ಸುಂದರಿ, ನಿನ್ನ ತಂದೆಯವರು ನಿನ್ನನ್ನು ನನಗೆ ವಿವಾಹ ಮಾಡಿಕೊಡಲು ಒಪ್ಪಲಿಲ್ಲ. ನೀನು ನನ್ನ ಪ್ರೇಮ ಯಾಚನೆಯನ್ನು ಪುರಸ್ಕರಿಸಲಿಲ್ಲ. ಆದರೆ ಈ ಸಾಂಬ ನಿನ್ನನ್ನು ವರಿಸದೆ ಬಿಡುವುದಿಲ್ಲ. ನನಗಿರುವುದು ಒಂದೇ ದಾರಿ. ನೀನು ನನ್ನನ್ನು ವರಿಸಬೇಕು. ಇಲ್ಲವಾದರೆ ನಾನೇ ನಿನ್ನನ್ನು ವಶಪಡಿಸಿಕೊಳ್ಳಬೇಕು. ವೇದವತಿ, ನಾನು ಸಾಂಬ ಬಂದಿದ್ದೇನೆ. ನಿನ್ನ ರೂಪ ಲಾವಣ್ಯಕ್ಕೆ ಹುಚ್ಚೆದ್ದು ಮತ್ತೆ ಬಂದಿದ್ದೇನೆ. ನೀನು ನಿನ್ನ ಸಂಪ್ರದಾಯ ಸಂಸ್ಕೃತಿ ಎಂದು ಹೇಳಿದ್ದಕ್ಕೆ ನನ್ನ ಪ್ರಸ್ತಾಪವನ್ನು ನಿನ್ನ ತಂದೆಯವರಲ್ಲಿ ಹೇಳಿದೆನು. ಅವರು ನಿರಾಕರಿಸದೆ ಸಂತೋಷ ವ್ಯಕ್ತಪಡಿಸಿದರು. ನೀನು ಒಪ್ಪಿಗೆ ಇದ್ದರೆ ವಿವಾಹ ಮಾಡಿಕೊಡುವುದಾಗಿ ಹೇಳಿದ್ದಾರೆ. ಈಗ ಬೇಕಾಗಿರುವುದು ನಿನ್ನ ಒಪ್ಪಿಗೆ ಮಾತ್ರ. ಸುಂದರಿ, ಈ ಜಗತ್ತಿನಲ್ಲಿ ಯಾವ ಪುರುಷನೂ ನೀಡದಂತಹ ಸಂತೋಷವನ್ನು ನಾನು ನಿನಗೆ ನೀಡುತ್ತೇನೆ. ನನ್ನ ಉಸಿರಿರುವ ತನಕ ಯಾವ ಹೆಣ್ಣನ್ನು ನನ್ನ ಕಣ್ಣಲ್ಲಿ ನೋಡದೆ ನನ್ನ ಕಣ್ಣಲ್ಲಿ ನಿನ್ನ ಪ್ರೇಮ ಉಳ್ಳವನಾಗಿರುತ್ತೇನೆ. ನೀನು ಅಪೇಕ್ಷೆ ಪಟ್ಟು ಏನನ್ನೇ ಬೇಡಿದರೂ ಅದು ಈರೇಳು ಭುವನದಲ್ಲಿದ್ದರೂ ನನ್ನ ಪರಾಕ್ರಮದಿಂದ ತಂದು ಕೊಡುತ್ತೇನೆ. ಇಲ್ಲವಾದಲ್ಲಿ ನನ್ನ ಪ್ರಾಣವನ್ನಾದರೂ ಒತ್ತಿಟ್ಟು ತಂದು ಕೊಡುತ್ತೇನೆ. ನನ್ನನ್ನು ವರಿಸು ಸುಂದರಿ, ನನ್ನನ್ನು ವರಿಸುವ ಕೃಪೆ ಮಾಡು. ಎಲೆ ಪುರುಷನೇ, ನಿನ್ನ ದುಷ್ಟ ಕೋರಿಕೆಯನ್ನು ನನ್ನ ತಂದೆಯವರು ಯಾವುದೇ ಕಾರಣಕ್ಕೂ ಸಮ್ಮತಿಸುವುದಿಲ್ಲ ಎಂದು ನನಗೆ ತಿಳಿದಿದೆ. ನಿನ್ನಲ್ಲಿ ನಿನ್ನ ಸಂಸ್ಕೃತಿಯಲ್ಲಿ ಸಜ್ಜನಿಕೆ ಇಲ್ಲ, ಜೊತೆಗೆ ಸತ್ಯವೂ ಇಲ್ಲ ಎನ್ನುವುದು ನಿನ್ನ ಮಾತುಗಳಿಂದ ನನಗೆ ಅರಿವಾಗಿದೆ. ನೀನು 1000 ಜನ್ಮವೆತ್ತಿ ಬಂದರೂ ನನ್ನಂತಹ ಹೆಣ್ಣಿನ ಪ್ರೀತಿಯನ್ನು ಪಡೆಯಲಾರೆ. ಕ್ಷಣ ಮಾತ್ರವೂ ಯಶಸ್ಸನ್ನು ಪಡೆಯಲಾರೆ. ಆದುದರಿಂದ ಈ ಕ್ಷಣವೇ ನೀನು ಇಲ್ಲಿಂದ ಹೊರಟು ಹೋಗು.
ನನಗೆ ಈ ರೀತಿ ತೊಂದರೆ ಕೊಡುತ್ತಿರುವುದು ನನ್ನ ತಂದೆಗೆ ಗೊತ್ತಾದರೆ ಅವರ ಕೋಪಕ್ಕೆ ತುತ್ತಾಗುತ್ತೀಯಾ? ಎಚ್ಚರಿಕೆ. ನಾನು ನಿನ್ನ ತಂದೆಯವರ ಮಾತನ್ನು ಕೇಳುವುದಿಲ್ಲ, ನಿನ್ನ ಮಾತನ್ನು ಕೇಳುವುದಿಲ್ಲ. ನನಗಿರುವುದು ಒಂದೇ ದಾರಿ, ಅದು ಬಲಾತ್ಕಾರ. ನೀಚ, ನನ್ನ ಮಗಳನ್ನು ವರಿಸುವ ಆಶೆಯನ್ನು ಗುತ್ತು ಬಿಡು ಎಂದು ಬುದ್ಧಿ ಹೇಳಿದರೆ ಇಲ್ಲಿಗೆ ಬಂದು ಅಬದ್ಧ ನಡೆದು ಬಲವಂತಪಡಿಸುವ ನಿನ್ನನ್ನು ಈ ಕ್ಷಣದಲ್ಲೇ ತುಂಡರಿಸುವೆ. ಅದಕ್ಕೆ ಮುನ್ನ ನಾನೇ ನಿನ್ನನ್ನು ಕೊಲ್ಲುತ್ತೇನೆ. ತಂದೆಯವರೇ, ಈ ನೀಚನಿಂದ ನಿಮಗೆ ಇಂಥ ದುರ್ಗತಿ ಬಂದಿತ್ತು ಅಲ್ಲವೇ? ತಪಸ್ಸನ್ನು ಮಾಡಿ ನನ್ನನ್ನು ಮಗುವಾಗಿ ಪಡೆದು ಪ್ರತಿ ಕ್ಷಣವೂ ನನ್ನ ಯಶಸ್ಸಿಗಾಗಿ ಚಿಂತಿಸಿ ಈಗ ನನ್ನ ತಪಸ್ಸನ್ನು ರಕ್ಷಿಸಲೆಂದೇ ನಿಮ್ಮ ಪ್ರಾಣವನ್ನು ತೊರೆದಿರ ಅಪ್ಪಾಜಿ, ತೊರೆದಿರ. ಪ್ರಾಣವನ್ನು ತೊರೆಯಲೇಬೇಕು. ನನ್ನ ಆಸೆಗೆ ಅಡ್ಡಿ ಉಂಟು ಮಾಡಿದವರೆಲ್ಲ ನನ್ನ ಈ ಖಡ್ಗಕ್ಕೆ ಬಲಿಯಾಗಿ ಪ್ರಾಣವನ್ನು ಒಪ್ಪಿಸಲೇಬೇಕು. ಸುಂದರಿ, ನಾನು ನಿನ್ನನ್ನು ಅಗ್ನಿ ಸಾಕ್ಷಿಯಾಗಿ ವಿವಾಹವಾಗಲು ಬಯಸಿದೆ. ನಿನ್ನ ತಂದೆಯ ನಿರಾಕರಣೆಯಿಂದ ಅಸಾಧ್ಯವೆನಿಸಿತು. ಗಂಧರ್ವ ವಿವಾಹವಾಗಲು ಬಯಸಿದೆ. ನಿನ್ನ ನಿರಾಕರಣೆಯಿಂದ ಅದೂ ಅಸಾಧ್ಯವೆನಿಸಿತು. ಈಗ ನಿನ್ನ ತಂದೆಯನ್ನು ಕೊಂದು ರಾಕ್ಷಸ ವಿವಾಹವಾಗುತ್ತೇನೆ. ಪಾವನರನ್ನು ಪತಿತರನ್ನಾಗಿ ಮಾಡಿದ ಪಾಪಿಯೇ ನೀನು. ಹಾಗಾದರೆ ತಾವು ಹೇಳಿದಂತೆ ಆ ದುಷ್ಟ ಸಾಂಬನನ್ನು ತನ್ನ ದೃಷ್ಟಿಯಿಂದಲೇ ಭಸ್ಮ ಮಾಡಿದ ವೇದವತಿಯು ತನ್ನ ತಪಸ್ಸನ್ನು ಮುಂದುವರಿಸಿ ಶ್ರೀಮನ್ನಾರಾಯಣನನ್ನು ಪತಿಯಾಗಿ ಪಡೆದಳೆ. ಮಹಾರಾಜ, ಹಾಗೆ ಆಗಿದ್ದರೆ ವೇದವತಿಯು ಸೀತೆಯಾಗಿ ನಿನಗೆ ದೊರೆಯುವ ಅಗತ್ಯವೇ ಇರಲಿಲ್ಲ. ವೇದವತಿಯು ತಪಸ್ಸನ್ನೇನೋ ಮುಂದುವರಿಸಿದಳು. ಆದರೆ ಆಕೆಯ ತಪಸ್ಸಿಗೆ ಮಹಾವಿಷ್ಣು ಪ್ರತ್ಯಕ್ಷನಾಗಲಿಲ್ಲ. ಮಹಾಪರಾಕ್ರಮಿಯು, ಗರ್ವಿಷ್ಠನು, ಸ್ತ್ರೀಲೋಲ ಎಂದು ಕುಖ್ಯಾತನಾದ ದಶಕಂಠ ರಾವಣನಿಂದ ವೇದವತಿಯ ತಪಸ್ಸು ಭಂಗವಾಯಿತು. ದೇವಋಷಿ, ರಾವಣನೇಕೆ ವೇದವತಿಯ ತಪೋಭಂಗ ಮಾಡಿದ? ಹೇಳಿದನಲ್ಲ, ರಾವಣನು ತನ್ನ ತಪೋಬಲದಿಂದ, ಪರಾಕ್ರಮದಿಂದ ಗರ್ವಿಷ್ಠನಾಗಿದ್ದ. ಇಂದ್ರನ ಅಮರಾವತಿಯ ಮೇಲೆ ಆಕ್ರಮಣವೆಸಗಿದ್ದ. ಆಗ
ಈ ರಾವಣನೊಡನೆ ಯುದ್ಧಕ್ಕೆ ಸಿದ್ಧನಾಗಿ ಈಗ ಸೋತ ಇಲಿಯಂತಾಗಿರುವೆಯಾ? ಈ ಸ್ವರ್ಗವನ್ನು ನನಗೊಪ್ಪಿಸಿ ಶರಣಾಗಿ ನನ್ನ ಆಜ್ಞೆಯನ್ನು ಪಾಲಿಸಿದರೆ ನೀನು ಬದುಕುಳಿಯುವೆ. ಮಿತ್ರ ರಾವಣ, ಮುಚ್ಚು ಬಾಯ್. ನೀವೆಂದಿಗೂ ನನ್ನ ಮಿತ್ರರಾಗಲು ಸಾಧ್ಯವಿಲ್ಲ. ಆ ವಿಷ್ಣುವನ್ನು ಆಶ್ರಯಿಸಿ ಅವನನ್ನು ಸಿಂಹವಾಗಿಸಿ, ಹಂದಿಯಾಗಿಸಿ, ವಾಮನನಾಗಿಸಿ ನಿಮ್ಮನ್ನು ಸೋಲಿಸಿದವರನ್ನು ವಂಚನೆಯಿಂದ ಕೊಲ್ಲುವ ಕುತಂತ್ರಿಗಳು ನೀವು. ಬಲದಲ್ಲಿ ಪರಾಕ್ರಮದಲ್ಲಿ ನಿಮಗಿಂತ ಪೌರುಷವಂತರಾದ ನಮ್ಮಂತ ಪರಾಕ್ರಮಿಗಳಿಗೆ ನೀವೆಂದಿಗೂ ಮಿತ್ರರಾಗಲು ಸಾಧ್ಯವೇ ಇಲ್ಲ. ನೀವುಗಳು ಮಾತ್ರ ಈ ಸ್ವರ್ಗ ಸುಖವನ್ನು ಅನುಭವಿಸಬೇಕು. ನಿಮಗಿಂತ ವೀರರು ನಿಮ್ಮ ದಾಸಾನುದಾಸರಾಗಿ ನಿಮ್ಮ ಸೇವೆ ಮಾಡಬೇಕು. ಸ್ವಾರ್ಥಿಗಳು ನೀವು. ಇಲ್ಲ ರಾವಣ, ಇಲ್ಲ. ನೀನು ತಪ್ಪು ತಿಳಿದಿರುವೆ. ನಿನ್ನ ತಪೋನಿಷ್ಠೆಯನ್ನು ಸುಮ್ಮನೆ ಪರೀಕ್ಷಿಸಲು ತಮಗೆ ನನ್ನ ತಪೋಬಲದಿಂದ ನಿನ್ನ ಸ್ವರ್ಗ ತಪ್ಪಿ ಹೋಗುವುದೆಂದು ನನ್ನ ತಪಸ್ಸಿಗೆ ಎಷ್ಟು ತೊಂದರೆಯನ್ನು ಕೊಟ್ಟೆಯೋ, ಈಗ ಈ ಸ್ವರ್ಗ ನನ್ನದಾಗಿದೆ. ನಿನ್ನ ಈ ರತ್ನ ಸಿಂಹಾಸನ ನನ್ನದು. ನೂತನ ಸ್ವರ್ಗಾಧೀಶ ರಾವಣೇಶ್ವರನ ಸಿಂಹಾಸನಾರೋಹಣಕ್ಕೆ ಜೈಕಾರ ಮಾಡುವುದಿಲ್ಲವೇ? ಸ್ವರ್ಗಾಧೀಶ್ವರ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ನೂತನ ಸ್ವರ್ಗಾಧೀಶ ರಾವಣೇಶ್ವರನ ಸಿಂಹಾಸನಾರೋಹಣಕ್ಕೆ ಜೈಕಾರ ಮಾಡುವುದಿಲ್ಲವೇ? ಸ್ವರ್ಗಾಧೀಶ್ವರ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ದೇವೇಂದ್ರ, ನಿನ್ನೆದುರೇ ನಾನು ಸಿಂಹಾಸನವನ್ನಗೇರಿದರೂ ಹೇಡಿಯಂತೆ ಸುಮ್ಮನೆ ನಿಂತಿರುವೆಯಲ್ಲ. ನಿನಗೆ ವಜ್ರಾಯುಧ ಬೇಕೆ? ಅದನ್ನು ಮಕ್ಕಳಿಗೆ ಆಡಲು ಕೊಡು. ಕಾಮಧೇನು, ಕಲ್ಪವೃಕ್ಷ, ಐರಾವತ ಎಲ್ಲವೂ ನನ್ನದಾಗಿವೆ. ಆದರೆ ಅವ್ಯಾವೂ ನನಗೆ ಹೆಸರು ಕೊಡುವುದಿಲ್ಲ. ಸ್ವರ್ಗಲೋಕದ ಈ ಅಪ್ಸರಿಯರು ಅಪ್ರತಿಮ ಸುಂದರಿಯರೆಂದು ಹೇಳುತ್ತಾರೆ. ಇವರನ್ನು ನನ್ನ ಪುಷ್ಪಕ ವಿಮಾನ ಏರಲು ಹೇಳು. ಇವರ ಗಾನ ನೃತ್ಯಗಳು ಲಂಕೆಯಲ್ಲೂ ನಡೆದು ಈ ಸ್ವರ್ಗವು ಕಳಂಕಿಸಿ ಲಂಕೆಯು ಪ್ರಸಿದ್ಧಿಯಾಗಲಿ. ಈ ಸುಂದರಿಯರೆಲ್ಲರ ಈ ಸ್ವರ್ಗವನ್ನು ನೀನೇ ಆಳಿಕೊ. ನಾನು ಇವರೊಂದಿಗೆ ತೆರಳುತ್ತೇನೆ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಅಮಾತ್ಯರೇ, ಈ ಪುಷ್ಪಕ ವಿಮಾನ ಏಕೆ ನಿಂತಿತು? ಪ್ರಭು, ನಮ್ಮ ಪುಷ್ಪಕ ವಿಮಾನವನ್ನು ಓರ್ವ ತಪಸ್ವಿನಿಯ ತಪೋಜ್ವಾಲೆಯು ತಡೆ ಹಿಡಿದಿದೆ. ಈ ರಾವಣೇಶ್ವರನ ಪುಷ್ಪಕ ವಿಮಾನವನ್ನು ತಡೆಯುವ ಶಕ್ತಿ ಒಬ್ಬ ತಪಸ್ವಿಗೆ? ಅವಳು ಯಾರು? ಅವಳ ಉದ್ದೇಶವೇನೆಂದು ಈ ಕೂಡಲೇ ತಿಳಿದು ಬನ್ನಿ. ಅಪ್ಪಣೆ ಪ್ರಭು. ಆ ತಪಸ್ವಿನಿಯ ಹೆಸರು ವೇದವತಿ. ಆಕೆ
ಮಹಾವಿಷ್ಣುವೇ ತನ್ನ ಪತಿಯಾಗಬೇಕೆಂಬ ಅಪೇಕ್ಷೆಯಿಂದ ತಪಸ್ಸು ಮಾಡುತ್ತಿರುವಳಂತೆ. ಸಾಕು ಸಾಕು. ಆ ದಾನವ ಶತ್ರು ಕಪಟಿ ಕುತಂತ್ರಿ ಆ ಮಾಯಾವಿ ವಿಷ್ಣುವನ್ನು ವರಿಸುವ ಉದ್ದೇಶದಿಂದ ತಪಸ್ವಿನಿಯು ತಪಸ್ಸು ಮಾಡುತ್ತಿರುವಳೆ. ಅವಳ ತಪಸ್ಸು ಎಂದಿಗೂ ಫಲಿಸಬಾರದು. ಅವಳು ವಿಷ್ಣುವನ್ನು ವರಿಸದೆ ನನ್ನ ವಶಳಾಗಬೇಕು. ಅವಳು ಈ ಸುಂದರಿಯರೊಡಗೂಡಿಗೆ ಈ ಪುಷ್ಪಕ ವಿಮಾನವನ್ನು ಏರಲಿ. ಅದು ಅಸಾಧ್ಯವೆನಿಸುತ್ತದೆ ಪ್ರಭು. ಆಕೆ ತಪೋಶಕ್ತಿಯಿಂದ ನಮ್ಮ ಪುಷ್ಪಕ ವಿಮಾನವೇ ನಿಂತಿದೆ. ಈ ದಶಕಂಠನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಈ ಪುಷ್ಪಕ ವಿಮಾನ ಕೂಡಲೇ ಕೆಳಗಿಳಿಯಲಿ. ಎಂತಹ ಅಪ್ರತಿಮ ಸೌಂದರ್ಯದ ಖಣಿ! ಈ ಸ್ವರ್ಗ ಸುಂದರಿಯರಲ್ಲೂ ಕಾಣದ ಅಪ್ರತಿಮ ಅನುಪಮ ಲಾವಣ್ಯವತಿಯನ್ನು ಕಂಡ ಮೇಲೂ ಇವಳು ಆನಂದ ಶತ್ರು ವಿಷ್ಣುವನ್ನು ವರಿಸಲು ಬಿಟ್ಟರೆ ನನ್ನಂತಹ ವಿವೇಕಿ ಈ ತ್ರಿಭುವನಗಳಲ್ಲೇ ಇರುವುದಿಲ್ಲ. ಎಲೈ ಅಪ್ಸರೆಯರೇ, ಇವಳ ಸೌಂದರ್ಯದ ಎದುರು ನೀವುಗಳು ಪೂರ್ಣ ಚಂದನೆದುರು ಮೀನುಕು ಹುಳಗಳಂತೆ ಕಾಣುತ್ತಿರುವಿರಿ. ಅವಳನ್ನು ಕಂಡ ಈ ನನ್ನ ಕಣ್ಣುಗಳಿಗೆ ನಿಮ್ಮನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ತೊಲಗಿ ಇಲ್ಲಿಂದ. ನಾವು ಆ ವೇದವತಿಯನ್ನು ವರಿಸಿ ಲಂಕೆಗೆ ಕರೆದೊಯ್ಯುತ್ತೇವೆ. ಹಾಗೆ ಯೋಚಿಸುವುದು ಸೂಕ್ತವಲ್ಲವೆಂದು ವೇದವತಿಯನ್ನು ಸಾಮಾನ್ಯವಾದ ಗತಿಯಲ್ಲಿ ಕೇಳಿದ ಮೇಲೆ ನನಗನ್ನಿಸುತ್ತದೆ. ಯಾರು ಆ ಸಾಂಬ? ಏನಾಯ್ತವನಿಗೆ? ತಿಳಿಸುತ್ತೇನೆ ಪ್ರಭು. ಸಾಮಾನ್ಯನವನು ಒಬ್ಬ ಮಹಾಪರಾಕ್ರಮಶಾಲಿ. ಆತನು ತಮ್ಮ ಹಾಗೆ ವೇದವತಿಯನ್ನು ಕಂಡು ಮೋಹಿಸಿದನಂತೆ. ಮೋಹಿಸಿದ ಸಾಂಬನನ್ನೇ ತನ್ನ ನೋಟವನ್ನು ಭಸ್ಮ ಮಾಡಿದನು. ಅಮಾತ್ಯ, ನಿನ್ನ ಈ ಕಥೆಯನ್ನು ಕೇಳಿದ ಮೇಲೆ ನನಗೆ ಇವಳನ್ನು ವರಿಸುವ ಆಸೆ ಬಲವಾಗುತ್ತಿದೆ. ಪ್ರಭು, ಪರಾಕ್ರಮಶಾಲಿ ಸಾಂಬನನ್ನೇ ನೆಟ್ಟ ನೋಟದಿಂದ ಸುಟ್ಟು ಭಸ್ಮ ಮಾಡಿದವಳು ಇವಳು ಎಂದು ತಿಳಿದ ಮೇಲೂ ಇವಳನ್ನು ಬಯಸುವುದು ಸೂಕ್ತವಲ್ಲವೆಂದು ನನ್ನ ಭಾವನೆ. ಅವಿವೇಕಿ ಅಮಾತ್ಯ, ನೀನು ಹೇಳಿದ್ದು ಸಾಂಬನ ಕಥೆ. ಇವನು ರಾವಣ, ಸಾಮಾನ್ಯ ಸಾಂಬನಲ್ಲ. ದಶ ದಿಕ್ಕುಗಳನ್ನೇ ಗೆದ್ದ ದಶಕಂಠ ರಾವಣ. 3 ಲೋಕಗಳನ್ನು ಸುಡಬಲ್ಲ ಇವನನ್ನು ದೇವತೆಗಳೆಲ್ಲರೂ ಒಂದುಗೂಡಿ ಸಿಟ್ಟಾಗಿ ದಾಳಿ ಮಾಡಿದರು. ಒಂದು ಕೂದಲೆಲೆಯಷ್ಟು ಕೊಂಕಿಸಲಾರರು. ಹೀಗಿರುವಾಗ ಈ ಸುಂದರಿ ನನ್ನನ್ನು ಏನು ಮಾಡಬಲ್ಲರು? ನನ್ನ ಪರಾಕ್ರಮವನ್ನು ಕೇಳಿದೊಡನೆ ಭಯದಿಂದಲೋ ಭಕ್ತಿಯಿಂದಲೋ ಪ್ರೀತಿಯಿಂದಲೋ ನನ್ನ ವಶರಾಗುವುದು ಆಗಲೇ ಬೇಕು. ನೀನು ಇಲ್ಲಿಯೇ ಇರು, ನಾನು ಹೋಗಿ ಅವಳನ್ನು ಬೇಡವೆನ್ನುವುದನ್ನು ಮಾಡಲೇಬೇಕು ವ್ಯಕ್ತ ಮಾಡುವುದು ನಮ್ಮ ಪ್ರಭುಗಳ ಬುದ್ಧಿಗಳು. ಇಲ್ಲಿ ಪ್ರಣಯವಾಗುವುದು ಪ್ರಳಯವಾಗುವುದು
ತ್ರಿಭುವನ ಸುಂದರಿ. ಬ್ರಹ್ಮ ಸೃಷ್ಟಿಯಲ್ಲೂ ಅಪರೂಪವಾದ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಕನ್ಯಾಮಣಿ. ತಾಪಸಿಯ ನಿರಾಭರಣ ವೇಷದಲ್ಲೂ ಉಜ್ವಲವಾದ ಕಾಂತಿಯಿಂದ ಸೆಳೆಯುತ್ತಿರುವ ಲಲನಾಮಣಿ. ಭೂಮಿಯಲ್ಲಿ ಕುಳಿತೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ನನ್ನನ್ನು ಸೂಜಿಗಲ್ಲಿನಂತೆ ಸೆಳೆದ ಅನುಪಮ ಲಾವಣ್ಯವತಿಯೇ, ಒಮ್ಮೆ ಕಣ್ತೆರೆದು ನನ್ನನ್ನು ನೋಡುವಂತವಳಾಗು. ಅಯ್ಯೋ ಪುರುಷನೇ, ಪರಸ್ತ್ರೀಯ ಸೌಂದರ್ಯವನ್ನು ವರ್ಣಿಸುವುದು ಪಾಪಕರವಾದುದು. ಅದರಲ್ಲೂ ಕಾಮ ಮೋಹಗಳಿಂದ ಕೂಡಿ ಪರಸ್ತ್ರೀಯ ಬಗ್ಗೆ ಮಾತನಾಡುವುದರಿಂದ ಅತ್ಯಂತ ಮಹಾಪಾಪ ಉಂಟಾಗಿ ಅನರ್ಥಕ್ಕೆ ಕಾರಣವಾಗಬಹುದು. ಆದ್ದರಿಂದ ನೀನು ಆಡುವ ಮಾತನ್ನು ಮುಂದುವರಿಸದೆ ಇಲ್ಲಿಂದ ನಿರ್ಗಮಿಸುವುದು ನಿನಗೆ ಕ್ಷೇಮಕರ. ಸುಂದರಿ, ನೀನಿನ್ನು ಅವಿವಾಹಿತ. ಪುರುಷನು ಅವಿವಾಹಿತ ಕನ್ಯೆಯನ್ನು ಬಯಸಿದರೆ ಅದು ಪಾಪವಾಗುವುದಿಲ್ಲ, ಪ್ರಕೃತಿ ನಿಯಮ. ನಾನು ಅವಿವಾಹಿತಳಾಗಿರಬಹುದು, ಆದರೆ ನಾನೀಗಾಗಲೇ ಮಹಾಪುರುಷನೊಬ್ಬನನ್ನು ನನ್ನ ಪತಿಯನ್ನು ಸಂಕಲ್ಪಿಸಿ ಆತನನ್ನು ಹೊಂದುವುದಕ್ಕಾಗಿ ಈ ತಪಸ್ಸು ಮಾಡುತ್ತಿರುವುದರಿಂದ ನಾನು ನಿನಗೆ ಪರಸ್ತ್ರೀ. ನೀನು ನನ್ನೊಡನೆ ಮಾತನಾಡುವುದು, ನನ್ನನ್ನು ಕಾಮ ಮೋಹಗಳಿಂದ ನೋಡುವುದು, ನನ್ನನ್ನು ವರಿಸಲು ಬಯಸುವುದು ಎಲ್ಲ ಕೂಡ ದುರಾಚಾರವಾಗುತ್ತದೆ. ಸುಂದರಿ, ಪರಮಜ್ಞಾನಿಯಾದ ವಿಶ್ವವಸುವಿನ ಪುತ್ರನು, ಮಹಾ ತಪಸ್ವಿಯಾದ ಪೌಲಸ್ತ್ಯನ ಪೌತ್ರನೂ ಆದ ಏ ರಾವಣನಿಗೆ ಸದಾಚಾರ ದುರಾಚಾರಗಳ ಪಾಠ ಹುಟ್ಟಿನಿಂದಲೇ ಬೇಕಾದಷ್ಟು ಆಗಿದೆ. ಹೆಣ್ಣಿನಲ್ಲಿ ಪ್ರೇಮ ಯಾಚನೆ ಮಾಡುವುದು, ಹಾಗೆ ಮಾಡಿದಾಗ ಪುರುಷನ ಲಕ್ಷಣ ಪೌರುಷಗಳಿಗೆ ಆ ಹೆಣ್ಣು ಒಲಿಯುವುದು ದುರಾಚಾರವಲ್ಲ, ಪ್ರೇಮಾಚಾರವೆಂದು ಸರ್ವಮಾನ್ಯವಾಗುತ್ತದೆ. ಪುರುಷನೇ, ನನ್ನ ಪ್ರೇಮ, ನನ್ನ ಬದುಕು ಎಲ್ಲವೂ ಈಗಾಗಲೇ ಪುರುಷೋತ್ತಮನಿಗೆ ಮೀಸಲಾಗಿರುವುದರಿಂದ ನಿನ್ನ ವಿಚಾರಗಳಾಗಲಿ, ವಿನಂತಿಯಾಗಲಿ, ನೀತಿಯಾಗಲಿ, ಪ್ರೀತಿಯಾಗಲಿ ಎಲ್ಲವೂ ವಿರುದ್ಧವಾಗುತ್ತದೆ. ಆದುದರಿಂದ ನೀನು ನನ್ನ ಪ್ರೇಮವನ್ನು ಪಡೆಯುವ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸನ್ನಡತೆಯಾಗುತ್ತದೆ. ಏ ಸುಂದರಿ, ಹೆಣ್ಣು ಚಂಚಲೆಗೆಂದು ನಾನು, ನೀನು ಯಾವ ಪುರುಷೋತ್ತಮನನ್ನು ಆತನ ಪೌರುಷ ಲಕ್ಷಣಗಳಿಗೆ ಪ್ರೇಮಿಸುತ್ತಾ ಅವನನ್ನು ಪಡೆಯಲು ಇಚ್ಛಿಸಿರುವೆಯೋ, ಆ ಪುರುಷೋತ್ತಮನಿಗಿಂತ ನಾನು ಅಧಿಕ ಗುಣವುಳ್ಳವನು ಎಂದು ನಿನಗೆ ತಿಳಿದಾಗ ನೀನೇ ನನ್ನನ್ನು ವರಿಸಲು ಸಿದ್ಧಳಾಗುವುದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ಎಲೆ ಪುರುಷನೇ, ನಾನು ಹೊಂದಬೇಕೆಂದಿರುವ ಪುರುಷೋತ್ತಮನಿಗೆ ಸರಿಸಾಟಿಯಾಗಿ ಈ ಜಗತ್ತಿನಲ್ಲಿ ಯಾವ ಮಹಾಪುರುಷನಾಗಲಿ ಮಹಾ ತೇಜಸ್ವಿಯಾಗಲಿ ಯಾರೂ ಇಲ್ಲ. ಆದ್ದರಿಂದ ನೀನು ನಿನ್ನ ಗುಣ ವಿಶೇಷಗಳನ್ನು ನನಗೆ ತಿಳಿಸುವ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸೂಕ್ತ. ಸುಂದರಿ, ನಾನಾರು, ನನ್ನ ಪರಾಕ್ರಮವೇನೆಂಬುದನ್ನು ತಿಳಿಯದೆ ನನ್ನನ್ನು ತಿರಸ್ಕರಿಸುವುದು ಸೂಕ್ತವಲ್ಲ. ನನಗೆ ಯಾವ ಪರಾಕ್ರಮಗಳನ್ನು ತಿಳಿಯುವ ಅವಶ್ಯಕತೆ ಇಲ್ಲ. ನನಗಿದೆ ಅದರ ಅವಶ್ಯಕತೆ ನನಗಿದೆ. ಏಕೆಂದರೆ ನಾನು ನಿನ್ನನ್ನು ಬಯಸಿದ್ದೇನೆ. ನಾನು ಬಯಸಿರುವ ಹೆಣ್ಣು ನನ್ನನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಪೌರುಷದ ಪರಿಚಯವನ್ನು ನಾನು ನಿನಗೆ ಮಾಡಿದ್ದೇನೆ. ನಿನ್ನ ಯಾವ ಪರಿಚಯವೂ ನನ್ನ ಮನಸ್ಸನ್ನು ಕ್ಷಣ ಮಾತ್ರವೂ ವಿಚಲಿತಗೊಳಿಸಲಾರದು. ಇದೆಲ್ಲ ಈ ಸುಂದರಿಯ ಜಂಬಳ ಮಾತುಗಳು. ಪುರುಷನ ಪೌರುಷವನ್ನು ಕಂಡೊಡನೆ ಮಾತಿನಲ್ಲಿ ನಿರ್ಲಿಪ್ತತೆಯ ನಾಟಕವಾಡುತ್ತಾ ವಿರಹದೂರಿಯಲ್ಲಿ ಬೆಂದು ಕೊನೆಯಲ್ಲಿ ಆ ಪುರುಷನನ್ನೇ ಬಯಸುವ ಎಷ್ಟೋ ಹೆಣ್ಣುಗಳನ್ನು ನಾನು ಬಲ್ಲೆ. ಅವು ನೀನು ಬಲ್ಲಂತಹ ಹೆಣ್ಣುಗಳ ಗುಣಲಕ್ಷಣಗಳು. ಅವುಗಳಲ್ಲಿ ಅಲ್ಪ ಹೋಲಿಕೆಯೂ ನನ್ನಲ್ಲಿ ಇಲ್ಲ. ಹೋಲಿಕೆಯು ಇದೆಯೋ ಇಲ್ಲವೋ ಎನ್ನುವುದು ನನ್ನ ಬಗ್ಗೆ ನೀನು ತಿಳಿದಾಗ ಬಯಲಾಗುತ್ತದೆ. ನನ್ನ ಬಗ್ಗೆ ನಾನದನ್ನು ನಿನಗೆ ತಿಳಿಸಲೇಬೇಕಾಗಿದೆ. ನಾನು ಸಾಮಾನ್ಯನಲ್ಲ ಸುಂದರಿ. ಚತುರ್ಮುಖ ಬ್ರಹ್ಮನನ್ನೇ ನನ್ನ ತಪಸ್ಸಿನಿಂದ ಸಾಕ್ಷಾತ್ಕರಿಸಿಕೊಂಡು ಅಧೇಯವಾದ ವರಗಳನ್ನು ಪಡೆದ ಮಹಾತಪಸ್ವಿ. ಆ ಶಿವನ ವಾಸವಾದ ಕೈಲಾಸವನ್ನೇ ನಂದಿ ಬಾಹುಗಳಿಂದ ಎತ್ತಿ ಅಲುಗಾಡಿಸಿದ ಪರಾಕ್ರಮಿ. ಅತಲ ವಿತಲ ಸುತಲ
ರಸಾತಲ ಪಾತಾಳಗಳನ್ನು ಒಳಗೊಂಡು ತ್ರಿಭುವಗಳಲ್ಲೇ ಈ ರಾವಣನನ್ನು ಗೆಲ್ಲಬಲ್ಲ ವೀರ ಯಾರೂ ಇಲ್ಲ. ಸ್ವರ್ಗಕ್ಕೂ ಮೀರಿನ ಕಾಲಂತೆಯ ಒಡೆಯ, ಕ್ಷಣ ಮಾತ್ರದಲ್ಲಿ ಎಲ್ಲೆಂದರಲ್ಲಿ ಸಂಚರಿಸಬಲ್ಲ ಪುಷ್ಪಕ ವಿಮಾನದ ಪ್ರಭು, ಯಾವಾಗ ಬೇಕಾದರೂ ಯಾವ ರೂಪವನ್ನು ಹೊಂದಬಲ್ಲ ನಿನ್ನಲ್ಲಿ ನನಗೆ ಅದೆಂತಹ ಮೋಹವುಂಟಾಗಿದೆ ಎಂದು ತಿಳಿದು ಸಂತೋಷ ಪಡು ಸುಂದರಿ. ಈ ನಿರರ್ಥಕವಾದ ತಪಸ್ಸನ್ನು ಬಿಟ್ಟು ನನ್ನನ್ನು ಈ ಕೂಡಲೇ ವರಿಸಿ ಆಲಂಗಿಸು. ಸಾಕು ಮಾಡು ನಿನ್ನ ಅವಿವೇಕತನವನ್ನು. ನಿನ್ನನ್ನು ನೋಡುತ್ತಿದ್ದರೆ ನನಗೆ ಅಸಹ್ಯ ಉಂಟಾಗುತ್ತಿದೆ. ಹೆಣ್ಣುಗಳೆಂದರೆ ಪುರುಷನ ಕಾಮ, ಮೋಹ, ವೈಭವಕ್ಕೆ ಒಳಗಾಗುತ್ತಾ ನಿನ್ನಂಥವರಿಗೆ ವಶವಾಗುತ್ತಾರೆ ಎಂಬುದು ತಾನೇ ನಿನ್ನ ತಿಳುವಳಿಕೆ. ನಿನ್ನ ಅಂತಹ ತಿಳುವಳಿಕೆಗೆ ನನ್ನ ಧಿಕ್ಕಾರವಿರಲಿ. ಒಂದು ಮಾತು ಹೇಳುತ್ತೇನೆ, ತಿಳಿದುಕೋ. ಪರಮ ಪುರುಷನನ್ನು ಮಾನಸಿಕವಾಗಿ ಪತಿಯಾಗಿ ಪಡೆದಿರುವ ನಾನು ಅವರನ್ನು ಹೊಂದುವುದು ನನ್ನ ಪರಮ ಗುರಿ. ಅದನ್ನು ಹೊರತು ಬೇರಿನ್ಯಾವುದೂ ಇಲ್ಲ. ಅನ್ಯ ಪುರುಷನ ವೈಭವ ಪರಾಕ್ರಮಗಳು ನನಗೆ ಕಸದ ಸಮ. ಆದ ಕಾರಣ ಈ ಕ್ಷಣವೇ ನೀನಿಂದ ತೆರಳುವುದು ಸೂಕ್ತ. ಸೌಂದರ್ಯದ ಮನದಿಂದ ನನ್ನನ್ನು ಧೂಳಿಗಿಂತ ಕಡೆಯಾಗಿ ಕಾಣುತ್ತಿರುವೆಯಲ್ಲ. ಇನ್ನು ನಿನ್ನನ್ನು ಒಲಿಸಿಕೊಳ್ಳುವ ಮಾತನಾಡದೆ ಬಲವಂತವಾಗಿ ಲಂಕೆಗೆ ಎಳೆದೊಯ್ದು ಆನಂದಿಸುತ್ತೇನೆ. ಶೀಲವತಿಯಾದ ನನ್ನನ್ನು ಪಡೆಯಲು ಬಂದ ನೀನು ನಾಶವಾಗುತ್ತೀಯ. ಸರ್ವವನ್ನು ನಾಶ ಮಾಡುವವನು ನಾನು. ನಿನ್ನ ಈ ಸಿಕ್ಕಿನ ದೃಷ್ಟಿಗೆ ಸುಟ್ಟು ಹೋಗಲು ನಾನು ಸಾಂಬನಲ್ಲ, ರಾವಣ. ನಡೆ ಹೋಗೋಣ. ಎಲೆ ನೀಚನೆ, ನನ್ನ ಮನಸ್ಸನ್ನು ಒಲಿಸಿಕೊಳ್ಳಲಾಗದಿದ್ದರೂ ನನ್ನ ಸೌಂದರ್ಯವನ್ನು ಆನಂದಿಸಲು ಯತ್ನಿಸಿದ ಕಾಮ ಹುಳುವೆ. ಪತಿವ್ರತೆಯ ಪ್ರೇಮವೆನ್ನುವುದು ಕ್ಷಣಿಕ ಭೋಗಗಳಿಗೆ ಮೀರಿದ ಅನಂತ ಕಾಲ ಆನಂದವೆನ್ನುವುದು ನಿನ್ನಂತಹ ಅಜ್ಞಾನಿಗಳಿಗೆ ತಿಳಿಸಲು ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಸ್ಪರ್ಶದಿಂದ ಮಲಿನವಾದ ಈ ನಿನ್ನ ಶರೀರವನ್ನು ನನ್ನ ಸ್ವಾಮಿಯನ್ನು ಸೇರದೆ ಅಗ್ನಿಗೆ ಅರ್ಪಿಸುತ್ತೇನೆ. ಬೇಡ ಸುಂದರಿ, ನಿನ್ನ ಈ ದಿವ್ಯವಾದ ದೇಹವನ್ನು ಅಗ್ನಿಗೆ ಸಮರ್ಪಿಸಿ ವ್ಯರ್ಥಗೊಳಿಸಬೇಡ. ನಾನು ನಿನ್ನನ್ನು ಪಡೆಯುತ್ತೇನೆ. ನೀನು ಈ ಅಗ್ನಿಯ ಪಂಜರದೊಳಗೆ ಬರಲಾರೆ. ನನ್ನ ದೇಹ ದಹಿಸುವುದನ್ನು ತಡೆಯಲಾರೆ. ಬೇಡ ಸುಂದರಿ, ಬೇಡ. ನಿನ್ನಂತಹ ಅಪೂರ್ವವಾದ ದೇಹವನ್ನು ನನ್ನಂತಹ ರಸಿಕರ ಭೋಗಕ್ಕೆ ದುರ್ಲಭವಾಗುವಂತೆ ಅಗ್ನಿಗೆ ಅರ್ಪಿಸಿ ನಾನು ಮಹದಾನಂದವನ್ನು ಪಡೆಯುವ ಅವಕಾಶವನ್ನು ವಂಚಿಸಬೇಡ. ಛೀ ನೀಚ, ಇಂತಹ ಎಷ್ಟೋ ದೇಹಗಳನ್ನು ಪಡೆಯುತ್ತೇನೆ. ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು, ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ. ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ. ನಮೋ ಅಗ್ನಿದೇವ, ನನ್ನ ದೇಹವನ್ನು ಸ್ವೀಕರಿಸು. ಅಗ್ನಿದೇವ, ಅವಳನ್ನು ಸುಡಬೇಡ. ಈ ದಿವ್ಯ ಸುಂದರಿಯ ದೇಹವನ್ನು ಸುಡಬೇಡ. ಹೇ ಸುಂದರಿ, ನೀನೆಂತಹ ಅವಿವೇಕಿ. ಹೇ ಅಗ್ನಿದೇವ, ನೀನೆಂತಹ ಅಜ್ಞಾನಿ. ಅಯ್ಯೋ, ಅಪರೂಪವಾದ ಈ ಸೌಂದರ್ಯ ನಾನು ಆನಂದಿಸುವ ಮೊದಲೇ ಭಸ್ಮವಾಗಿ ಬಿಟ್ಟಿತಲ್ಲ. ಮುನೀಂದ್ರ, ಆ ದಶಕಂಠ ರಾವಣನ ದುಷ್ಟತನಗಳ ಬಗ್ಗೆ ಕೇಳಿದೆ. ತನ್ನ ಮಲ ಸಹೋದರನಾದ ಕುಬೇರನನ್ನು ಲಂಕೆಯಿಂದ ಓಡಿಸಿ ಅದನ್ನು ತನ್ನ ವಶಪಡಿಸಿಕೊಂಡಿದ್ದ. ಇದಾದ ಮೇಲೆ ಕುಬೇರನು ಅಳಕಾ ನಗರಿಯಲ್ಲಿದ್ದರೂ ಅಲ್ಲಿಗೂ ಹೋಗಿ ಅವನ ಪುಷ್ಪಕ ವಿಮಾನವನ್ನು ಅಪಹರಿಸಿದ. ಇದಾದ ನಂತರ ಪರಮೇಶ್ವರನ ಕೈಲಾಸವನ್ನು ಎತ್ತಲು ಹೋಗಿ ಗರ್ವಭಂಗವಾದ ಮೇಲೂ ರಂಬೆಯನ್ನು ಬಲಾತ್ಕರಿಸಿದ. ಇಷ್ಟೆಲ್ಲ ಅನಾಹುತಗಳಾದ ಮೇಲೂ ವಿವೇಕವನ್ನು ತಂದುಕೊಳ್ಳದೆ ವೇದವತಿಯನ್ನು ಬಲಾತ್ಕರಿಸಲು ಮುಂದಾದ ಎಂಬ ವಿಚಾರವು ತಮ್ಮಿಂದ ತಿಳಿದ ಮೇಲಂತೂ ಆ ರಾವಣನ ಬಗ್ಗೆ ಜಿಗುಪ್ಸೆಯೂ ತಿರಸ್ಕಾರವೂ ಉಂಟಾಗಿದೆ. ಜನಕ ಮಹಾರಾಜ, ಆ ರಾವಣನಿಂದ ಮುಂದೆ ಇನ್ನು ಏನೇನು ಅನಾಹುತಗಳು ನಡೆಯಬೇಕಾಗಿದೆಯೋ. ಒಟ್ಟಿನಲ್ಲಿ
ವೇದವತಿಯು ನಿನಗೆ ಸೀತೆಯಾಗಿ ಸಿಗಲು ಆ ರಾವಣನ ಪಾತ್ರವೂ ಇದೆ ಎನ್ನುವುದು ನಿನಗೆ ತಿಳಿಯಿತಲ್ಲ. ಆದರೆ ಮುನೀಂದ್ರ, ಆ ರಾವಣನ ದುಷ್ಟತನವನ್ನು ಸಹಿಸದ ವೇದವತಿಯು ತನ್ನನ್ನು ತಾನೇ ದಹಿಸಿಕೊಂಡು ಭಸ್ಮವಾದಳು ಎಂದಿರಿ. ಹೀಗೆ ಭಸ್ಮವಾದ ವೇದವತಿಯು ನಮ್ಮ ರಾಜ್ಯದ ಭೂಮಿಯಲ್ಲಿ, ಅದು ಸ್ವರ್ಣ ಪೆಟ್ಟಿಗೆಯಲ್ಲಿ ಶಿಶಿರೂಪಿಯಾಗಿ ಪುನರವತರಿಸಲು ಕಾರಣವಾದಳು. ಹೇಳುತ್ತೇನೆ ಮಹಾರಾಜ, ಹೇಳುತ್ತೇನೆ. ವೇದವತಿಯು ಭಸ್ಮವಾದ ಮೇಲೆ ಪ್ರಭು, ತಮ್ಮ ಆಜ್ಞೆಯಂತೆ ವೇದವತಿಯ ಭಸ್ಮವನ್ನು ಈ ಸುವರ್ಣ ಪೆಟ್ಟಿಗೆಯಲ್ಲಿ ತುಂಬಿಸಿಕೊಂಡು ತಂದಿದ್ದೇನೆ. ಇದನ್ನು ಲಂಕೆಗೆ ಹೊಯ್ದು ಜಲದಲ್ಲಿ ವಿಸರ್ಜಿಸಿ ಸಂಸ್ಕಾರ ನಡೆಸಿದ. ಮೂರ್ಖರಂತೆ ಮಾತನಾಡಬೇಡ. ಆ ಸುಂದರಿಯ ನೆನಪಾದೊಡನೆ ಈ ಭಸ್ಮವು ನನ್ನ ಕಣ್ಣು ಮುಂದೆ ಇರಬೇಕು. ನಮ್ಮ ಚಿತ್ತ ಪ್ರಭು. ಲಂಕೆಗೆ ಹೊರಡೋಣ. ಮಹಾರಾಜ, ಈ ಸೀತೆಯು ನಿನಗೆ ದೊರೆತು ಹಿಂದೆಂದೂ ಕಾಣದಂತಹ ಆನಂದವನ್ನು, ಸಂಭ್ರಮವನ್ನು ಉಂಟು ಮಾಡಿದ್ದಾಳೆ ಅಲ್ಲವೇ? ಹೌದು. ಈ ಅರಮನೆಯಲ್ಲಿ ಕಂದನ ಅಳು ನಗುವನ್ನು ಕೇಳುತ್ತೇನೆಯೂ ಇಲ್ಲವೋ? ಆ ಮಗುವು ತಪ್ಪು ಹೆಜ್ಜೆಗಳನ್ನು ಇಡುವುದನ್ನು ನೋಡುತ್ತೇನೆಯೂ ಇಲ್ಲವೋ? ಹಸು ಕಂದನನ್ನು ಎತ್ತಿ ಮುದ್ದಾಡುವ ಭಾಗ್ಯ ನನಗೆ ಈ ಜನ್ಮದಲ್ಲಿ ಲಭಿಸುತ್ತದೆಯೋ ಇಲ್ಲವೋ ಎಂಬ ಆತಂಕ ಉಂಟಾಗಿತ್ತು. ಆದರೆ ಈಗ ಅದೆಲ್ಲವೂ ಪರಿಹಾರವಾಗಿ ಮಹದಾನಂದವಾಗಿದೆ. ಈ ಕಂದ ಹಿಂದಿನ ಜನ್ಮದಲ್ಲಿ ವೇದವತಿಯಾಗಿದ್ದನ್ನು ನಮಗೆ ಹೇಳಿದೆ. ಆದರೆ ಸ್ವರ್ಣ ಪೆಟ್ಟಿಗೆಯಲ್ಲಿ ಈ ಮಗು ನಮ್ಮ ರಾಜ್ಯದ ಭೂಮಿಯಲ್ಲಿ ಹೇಗೆ ಸೇರಿತು ಎಂಬ ವಿಚಾರವನ್ನು ತಿಳಿಯಲು ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಕುತೂಹಲ ಉಂಟು ಮಾಡುತ್ತದೆ. ಅದನ್ನು ದಯಮಾಡಿ ತಿಳಿಸುತ್ತೇನೆ ಮಹಾರಾಜ. ವೇದವತಿಯು ಭಸ್ಮವಾದ ನಂತರ ಆ ಭಸ್ಮವನ್ನು ರಾವಣನು ಲಂಕೆಗೆ ತೆಗೆದುಕೊಂಡು ಹೋದನು. ಅನಂತರ ಲಂಕೆಯಲ್ಲಿ ರಾವಣನಿಗೆ ಹಲವಾರು ಸೋಲುಗಳು, ತೊಂದರೆಗಳು ಉಂಟಾದವು.